ಸಂಪುಟ ಪುನರ್ರಚನೆ ಜೊತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗುತ್ತಾ? ಕೆಪಿಸಿಸಿ ಅಧ್ಯಕ್ಷ ಬದಲು ಬಗ್ಗೆ ಸಚಿವ ಜಾರಕಿಹೊಳಿ ಸುಳಿವನ್ನ ಕೊಟ್ಟಿದ್ದಾರೆ. ಏನೇನ್ ಬದಲಾವಣೆ ಆಗುತ್ತೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ? ಸಂಪುಟ ಪುನರ್ರಚನೆ ಅನ್ನೋದು ಬಹಳ ಜೋರಾಗಿ ಚರ್ಚೆ ಆಗ್ತಾ ಇರೋ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಸಚಿವ ಜಾರಕಿಹೊಳಿ ಸುಳಿವನ್ನ ಕೊಟ್ಟಿದ್ದಾರೆ. ಪುನರ್ರಚನೆ ಜೊತೆ ಕೆಪಿಸಿಸಿ ಅಧ್ಯಕ್ಷರ ನೇಮಕದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಪುನರ್ರಚನೆ ಆದಾಗ ಅಧ್ಯಕ್ಷ ಸ್ಥಾನ ತ್ಯಜಿಸೋದಾಗಿ ಹೇಳಿದ್ರು, ಅಧ್ಯಕ್ಷ ಸ್ಥಾನ ಬಿಡೋದಾಗಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ಹೇಳಿದ್ರು. ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಧ್ಯಕ್ಷ ಸ್ಥಾನ ಕೊಟ್ಟರೆ ಒಲವು ವ್ಯಕ್ತಪಡಿಸ್ತೀರಿ? ಬಂದೇ ಅಲ್ರ, ಇದೆಲ್ಲ ಅವಕಾಶ ಎಲ್ಲಿದೆ, ಇಲ್ಲೇ ಅಲ್ಲ. ನೋಡೋಣ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಧ್ಯಕ್ಷ ಮಾಡೋದಂದ್ರೆ ಭಾಳ ಮುಳ್ಳದ ಮ್ಯಾಗ ನಿಲ್ತಂಗೆ, ಅದು ಕಷ್ಟದ ಕೆಲಸ ಭಾಳ. ಅದು ಅದೇನು ನಾವು ತಿಳಿದಂಗೆ ಸುಲಭದ ಪೋಸ್ಟ್ ಏನಲ್ಲ, ಅದು ಭಾಳ ಕಷ್ಟದ ಜವಾಬ್ದಾರಿ ಅದು. ಸೊ ಅದೆಲ್ಲ ನಿಭಾಯಿಸ್ಬೇಕಾದ್ರೆ ಚರ್ಚೆ ಮಾಡಬೇಕು, ಎಲ್ಲರ ಸಹಕಾರ ಬೇಕು. ಭಾಳ ಸಮಸ್ಯೆ ಇದೆ ಅದು. ಏನು ನಾವು ತಿಳಿದಂಗೆ ಇಲ್ಲ, ಅದು ಕರೆಕ್ಟ್, ಅದು ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟು. ಅದ್ರ ಕೂಡ ಎಲ್ಲರ ಸಹಕಾರ ಬೇಕಾಗ್ತದೆ. ಮತ್ತು ಆ ಚರ್ಚೆ ಇವಾಗ ಇಲ್ಲಲ್ಲ. ಇದು ಅಧ್ಯಕ್ಷ ಬದಲಾವಣೆ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲವೇ ಇಲ್ಲಲ್ಲ. ಟೈಮ್ ಭಾಳ ಇದೆ ಅದಕ್ಕೆ. 3.5 ವರ್ಷ ಇದೆ, ಇನ್ನೂ 3.5 ವರ್ಷ ಇದೆ. ಕೊನೆಗೆ 1 ವರ್ಷ 2 ವರ್ಷ ಸಿಕ್ಕರೂ ಸಾಕು. ಅದಕ್ಕೆ ನೋಡೋಣ, ಇನ್ನೂ ದೂರ ಇದೆ ಅದು. ಸರ್, ಒಂದು ವೇಳೆ ಹೈಕಮಾಂಡ್ ಏನಾದರೂ ನಿಮಗೆ ಜವಾಬ್ದಾರಿ ಕೊಡಬೇಕು ಅಂತ ಏನಾದರೂ ಆಸಕ್ತಿ ತೋರಿಸ್ತಾರೆ, ನೀವು ಮಾನಸಿಕವಾಗಿ ರೆಡಿಯಾಗಿರ್ತೀರ? ತೋರಿಸಲ್ಲ, ಅವ್ರು ಹೇಳಿದ ಮ್ಯಾಗ ಕೇಳೋಣ. ಮತ್ತು ಅವ್ರು ಕೇಳಿಲ್ಲ, ಇನ್ನು ಕೇಳಿ ಅವರು ಕೇಳಿದ ಮ್ಯಾಗ ಅದ್ರ ಬಗ್ಗೆ ಅದನ್ನೇ ಹೇಳಿಲ್ಲ. ಚರ್ಚೆ ಮಾಡಬೇಕು, ನಮಗೆ ಯಾವ ರೀತಿ ಬೆಂಬಲ ಮಾಡ್ತಾರೆ ಶಾಸಕರು, ಮಂತ್ರಿಗಳು, ವರಿಷ್ಠರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.